ನಮಸ್ಕಾರ ವೀಕ್ಷಕರೇ, ಇವತ್ತು ಕ್ಲಾಸಲ್ಲಿ ಆರಿ ವರ್ಕಲ್ಲಿ ಫಾರ್ ಎ ಚೇಂಜ್ ಥ್ರೆಡ್ ವರ್ಕ್ ಮಾಡ್ತಾ ಇಲ್ಲ, ಪೇಂಟ್ ವರ್ಕ್ನ ಮಾಡ್ತಾ ಇದ್ದೀವಿ. ನೋಡಿ, ಈ ರೀತಿ ಚಿಕ್ಕದಾಗಿ ಒಂದು ಫ್ಲವರ್ ಹಾಗೆ ಪೆಟಲ್ನ ಡ್ರಾ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬ್ರಷ್ ಬಂದುಬಿಟ್ಟು ಲೈನರ್ ಬ್ರಷು ಹಾಗೆ 2 ನಂಬರ್ ಬ್ರಷು ರೌಂಡಲ್ಲಿ ತೊಗೊಂಡಿದ್ದೀನಿ. ಇದು ಪಿಕ್ಚರ್ ಇದೆಯಲ್ವ, ನಾವು ಚಿಕ್ಕ ಸೈಜಲ್ಲಿ ಡ್ರಾ ಮಾಡ್ಕೊಂಡಿರೋದ್ರಿಂದ ರೌಂಡ್ ಬ್ರಷು 2 ನಂಬರ್ ತೊಗೊಂಡಿದ್ದೀನಿ. ಇದನ್ನು ನಾವು ಫಿಗರು ದೊಡ್ಡದಾಗಿ ಮಾಡೋವಾಗ ಫ್ಲ್ಯಾಟ್ ಬ್ರಷ್ ಬರುತ್ತಲ್ವ, ಫ್ಲ್ಯಾಟ್ ಬ್ರಷ್ ತೊಗೋಬೋದು 2 ನಂಬರಲ್ಲಿ. ಹಾಗೆ ಕಲರ್ಸಲ್ಲಿ ವೈಟ್ ಕಲರು, ಸ್ಯಾಪ್ ಗ್ರೀನ್ ಕಲರು, ಹಾಗೆ ಲೈಟ್ ಗ್ರೀನು, ಮತ್ತು ಡೀಪ್ ಬ್ರಿಲ್ ಪರ್ಪಲ್ ಕಲರು, ಹಾಗೆ ಇದು ಬಂದು ಆರೆಂಜ್ ಕಲರು, ಮತ್ತು ಕ್ರಿಮ್ಸನ್ ಕಲರ್, ಇದು ಲೆಮನ್ ಕಲರ್, ಲೆಮನ್ ಯೆಲ್ಲೋ ಕಲರ್. ಇಷ್ಟು ಕಲರ್ನ ತೊಗೊಂಡಿದ್ದೀನಿ. ಈಗ ಇದನ್ನು ಪೇಂಟ್ ಯಾವ ರೀತಿ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ಬ್ರಷ್ನ ನೀರಲ್ಲಿ ಸ್ವಲ್ಪ ಡಿಪ್ ಮಾಡಿ ತೊಗೊಂಡಿದ್ದೀನಿ. ಈಗ ನಾವು ಕಲರ್ನ ಮಾಡೋವಾಗ ಫಸ್ಟಿಗೆ ವೈಟ್ ಕಲರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ವೈಟ್ ಕಲರ್ ಯಾಕೆ ಯೂಸ್ ಮಾಡೋದು ಅಂದರೆ, ಈಗ ನಾವು ಕಲರು ಕ್ಲಾತ್ ಯಾವ ಕಲರ್ ಇರುತ್ತೋ ಅದೇ ಕಲರಲ್ಲಿ ನಾವು ಪೇಂಟ್ ಮಾಡಬೇಕು ಅಂದರೆ ಸೇಮ್ ಕಲರ್ ಆಗುತ್ತಲ್ವ, ಅಷ್ಟು ಕ್ಲೀನಾಗಿ ನೀಟಾಗಿ ಫಿನಿಶಿಂಗ್ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ಫಸ್ಟಿಗೆ ವೈಟ್ ಕಲರ್ನ ನಾವು ಪೇಂಟ್ ಮಾಡಿಕೊಂಡ್ರೆ ತುಂಬಾ ನೀಟಾಗಿ ಕಾಣಿಸುತ್ತೆ. ಈಗ ವೈಟ್ ಕಲರ್ ಆಗಿದೆಯಲ್ಲ, ಇದ್ರ ಮೇಲೆ ಆರೆಂಜ್ ಕಲರಲ್ಲಿ ಪೇಂಟ್ನ ಮಾಡ್ತಾ ಇದ್ದೀನಿ. ನಾವು ಡೈರೆಕ್ಟಾಗಿ ಕಲರ್ನ ಪೇಂಟ್ ಮಾಡಿದ್ರೆ ನೋಡಿ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ವೈಟ್ ಮೇಲೆ ಪೇಂಟ್ ಮಾಡೋದ್ರಿಂದ ಕಲರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ರಿಯಲ್ ಆಗಿದೆಯೇನೋ ಅನ್ನೋ ಅಷ್ಟು ಫೀಲ್ ಕೊಡುತ್ತೆ. ವೈಟ್ ಕಲರ್ ಒಣಗಬೇಕು ಅಂತ ಏನಿಲ್ಲ, ಹಾಗೆ ಮಾಡ್ಬೋದು. ಅದು ಹಸಿಯಾಗಿರುವಾಗಲೇ ಮಾಡಿದ್ರೆ ಶೇಡಿಂಗು ತುಂಬಾ ನೀಟಾಗಿ ಬರುತ್ತೆ. ಈಗ ಕ್ರಿಮ್ಸನ್ ಕಲರ್ ಇದೆಯಲ್ವ, ಇದನ್ನು ತಗೊಂಡಿದ್ದೀನಿ. ಇದನ್ನು ಸಹ ಈ ರೀತಿ ಪೇಂಟ್ನ ಮಾಡಬೇಕು. ಈಗ ಇದರಲ್ಲಿ ಸುಮ್ಮನೆ ಈ ರೀತಿ ಶೇಡಿಂಗ್, ಈಗ ಈ ಫ್ಲವರ್ಸ್ಗೆ ಈ ಕಲರ್ನ ಪೇಂಟ್ ಮಾಡ್ತಾ ಇದ್ದೀನಿ. ನೋಡಿ, ವೈಟ್ ಕಲರ್ ಮೇಲೆ ಪೇಂಟ್ ಮಾಡೋದ್ರಿಂದ ಎಷ್ಟು ನೀಟಾಗಿ ಕಾಣಿಸುತ್ತೆ. ನೋಡಿ, ಆಲ್ಮೋಸ್ಟ್ ಕಲರ್ಸು ಕಂಪ್ಲೀಟ್ ಆಗ್ತಾ ಬಂದಿದೆ, ಇನ್ನೂ ಸ್ವಲ್ಪ ಇದೆ.
ಇದು ಪೆಟಲ್ ಮೊಗ್ಗು ಥರ ಬಂದಿದೆಯಲ್ವ, ಇದಕ್ಕೆ ಶೇಡಿಂಗ್ನ ಈ ರೀತಿ ಮಾಡಬೇಕು. ತುಂಬಾ ಹೈಲೈಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಲೀಫ್ಗೆ ಗ್ರೀನ್ ಕಲರ್ನ ಪೇಂಟ್ ಮಾಡ್ತಾ ಇದ್ದೀನಿ. ನೋಡಿ, ವೈಟ್ ಕಲರ್ ಮೇಲೆ ಈ ರೀತಿ ಪೇಂಟ್ ಮಾಡಿದ್ರೆ ತುಂಬಾ ಹೈಲೈಟ್ ಆಗಿರುತ್ತೆ. ಇಲ್ಲಿ ಚಿಕ್ಕದಾಗಿ ಪೆಟಲ್ನ ಡ್ರಾ ಮಾಡಿದ್ವಲ್ಲ, ಇಲ್ಲೂ ಸಹ ಲೀಫ್ ಕಲರ್ನೇ ಡ್ರಾ ಮಾಡ್ತಾ ಇದ್ದೀನಿ ಪೇಂಟ್ನ. ನೋಡಿ, ಇದು 8 ನಂಬರು ರೌಂಡ್ ಬ್ರಷ್ ಇದೆ. ಹೀಗೆ ಡಬಲ್ ಕಲರ್ ನಾವು ತೊಗೋಬೇಕು ಅಂದರೆ ಈ ರೀತಿ ಬ್ರಷ್ಗೆ ಎಡ್ಜಸಲ್ಲಿ ಕಲರ್ನ ಡಿಪ್ ಮಾಡಿ, ಡಬಲ್ ಕಲರ್ನ ಫ್ಲವರ್ ಮಧ್ಯ ನಮಗೆ ಪೆಟಲ್ಸಲ್ಲಿ ಕಾಣಿಸುತ್ತೆ ನೋಡಿ, ಆ ರೀತಿ ಇದನ್ನು ಸುಮ್ಮನೆ ಈ ರೀತಿ ಪ್ರೆಸ್ ಮಾಡ್ತಾ ಹೋಗಬೇಕು. ಅದು ಶೇಡಿಂಗ್ ಆಗಿ ಕನ್ವರ್ಟ್ ಆಗುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಲರ್ಸಲ್ಲಿ. ನೋಡಿ, ಮಧ್ಯ ಫಿನಿಶಿಂಗು ಯಾವ ರೀತಿ ಬಂದಿದೆ ಅಂತ. ಡಬಲ್ ಕಲರ್ನ ತಗೊಂಡು ನಾವು ಪ್ರೆಸ್ ಮಾಡ್ತಾ ಹೋದರೆ ಫ್ಲವರಲ್ಲಿ ಬರುತ್ತಲ್ಲ, ಸೇಮ್ ಆ್ಯಸ್ ಇಟ್ ಈಸ್ ಹಾಗೆಯೇ ಕಾಣಿಸುತ್ತೆ. ಈಗ ಲೈನ್ಸ್ ಎಲ್ಲನೂ ಬ್ರೌನ್ ಕಲರಲ್ಲಿ ಲೈನ್ಸ್ ಹಾಕೋಣ. ನೋಡಿ, ಬ್ರಷಲ್ಲಿ ಎಡ್ಜಿಗೆ ಮಾತ್ರ ಕಲರ್ನ ಸ್ವಲ್ಪ ತಗೊಂಡು, ಯಾಕೆಂದರೆ ನಾವು ಲೈನ್ ಹಾಕಬೇಕಲ್ಲ, ಅದಕ್ಕೋಸ್ಕರ ಎಡ್ಜಲ್ಲಿ ಸ್ವಲ್ಪ ತೊಗೊಂಡ್ಬಿಟ್ಟು ಈ ರೀತಿ ಲೈನ್ಸ್ನ ಡ್ರಾ ಮಾಡಬೇಕು. ಇದು ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ಪೇಂಟ್ ಪೂರ್ತಿ ಕಂಪ್ಲೀಟ್ ಆಗಿದೆ. ನೋಡಿ ಯಾವ ರೀತಿ ಬಂದಿದೆ ಅಂತ. ಈಗ ಈ ರೀತಿ ಕುಂದನ್ಸ್ನ ತೊಗೊಂಡಿದ್ದೀನಿ. ಇದನ್ನು ಗ್ಲೂನಲ್ಲಿ ಈ ರೀತಿ ಬ್ರಷಿಂದ ಸ್ವಲ್ಪ ಈ ರೀತಿ ಗಮನ ಈ ರೀತಿ ಅಂದ್ಕೊಂಡ್ರೆ ನೀಟಾಗಿ ಕುಂದನ್ನು ಸ್ಟಿಕ್ಕಾಗಿ ಬರುತ್ತೆ.
ಸ್ವಲ್ಪ ಪ್ರೆಸ್ ಮಾಡಬೇಕು. ನೋಡಿ, ಲೀಫಲ್ಲಿ ಈ ರೀತಿ ಲೈನ್ಸ್ನ ಕೊಟ್ಟಿರಲಿಲ್ಲ, ಇದನ್ನು ಸಹ ಸ್ಕೆಚ್ ಮಾಡಿದ್ದಾಗಿದೆ. ಈಗ ಪೂರ್ತಿಯಾಗಿ ಪೇಂಟ್ ಕಂಪ್ಲೀಟ್ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ಕೂಡಲೇ CS ಫ್ಯಾಷನ್ ಕ್ರಿಯೇಷನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಥ್ಯಾಂಕ್ ಯು.